ಸುವರ್ಣ. ಅವನು ಮತ್ತೆ ಶ್ರಾವಣಿ. ಬೆಳಗ್ಗೆಯಿಂದ ಯಾರ ಮನಸ್ಸು ಸರಿಯಿಲ್ಲ. ತಾಯಿಯಾಗಿ ಮಕ್ಕಳ ಸೇಫ್ಟಿ ನೋಡಬೇಕು, ಅದನ್ನು ಉಷಾ ಚಿತ್ತಿ ಮಾಡ್ತಿದ್ದಾರೆ. ಅರುಣ್ ತನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ಹೇಳ್ಕೊಳ್ತಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ಶ್ರಾವಣಿ, ಸಂಬಂಧಿಗಳು ಮುರಿದಾಗ ಆಗೋ ನೋವನ್ನ ವಾಸಿ ಮಾಡೋದು ತುಂಬ ಕಷ್ಟ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ಹೌದು, ಆ ನೋವು ಹೇಗಿರುತ್ತೆ ಅಂತ ನಾನು ನೋಡಿದ್ದೀನಿ. ಟೀಚರ್ ಹೇಳಿದ್ರು ನಾಳಿದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ಪಪ್ಪ ಮತ್ತೆ ಅಮ್ಮ ಇಬ್ರು ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಾವಿಬ್ರು ಬರ್ತೀವಿ ಮಗಳೇ. ಶ್ರಾವಣಿಯಮ್ಮ, ಪಪ್ಪ ನೀವಿಬ್ರು ಅರುಣ್ ಚಿಕ್ಕಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಪುಟ್ಟ, ಅದೇನ್ ಗೊತ್ತಾ, ಈ ಸರಿ ಪೇರೆಂಟ್ಸ್ ಮೀಟಿಂಗ್ಗೆ ನಿಮ್ಮ ಶ್ರಾವಣಿ ಒಂದು ಕರ್ಕೊಂಡು ಹೋಗೋದು ಬೇಡ. ಪಪ್ಪ, ಶ್ರಾವಣಿ ಅಮ್ಮನ್ನು ಕರ್ಕೊಂಡು ಹೋಗೋಣ ಪ್ಲೀಸ್. ಬೇಡ ಪುಟ್ಟ, ನಿಮ್ಮ ಶ್ರಾವಣಿವನ್ನೆಲ್ಲ ಕರ್ಕೊಂಡು ಹೋದ್ರೆ ಮಕ್ಕಳನ್ನೆಲ್ಲ ಎಲ್ಲಿ ಬಾಯಿ ತೆಗೀರಿ, ನೀವೆಲ್ಲ ಜಾಸ್ತಿ ಧೂಳಲ್ಲಿ ಆಟ ಆಡ್ತೀರಾ, ಇಂಜೆಕ್ಷನ್ ಕೊಡ್ತೀನಿ ಅಂತ ಮಕ್ಕಳನ್ನೆಲ್ಲ ಹೆದರ್ಸ್ಬಿಡ್ತಾಳ ಆಮೇಲೆ. ಇಲ್ಲ, ಶ್ರಾವಣಿ ಅಮ್ಮ ಹಾಗೇನು ಮಾಡಲ್ಲ. ಶ್ರಾವಣಿ ಅಮ್ಮ, ಈ ತರ ಪಪ್ಪನ್ ಬಿಟ್ಟು ಹೋಣ, ಓಕೆ? ಅಲ್ಲಿ ಪಪ್ಪ ಬಂದ್ರೆ ಸುಮ್ನೆ ಆಫೀಸ್ ಕೆಲಸ ಅಂತ ಬೋರ್ ಹೊಡಿಸ್ತಾರೆ ಅಲ್ವಾ ಶ್ರಾವಣಿ ಅಮ್ಮ? ಈ ಸರಿ ಪಪ್ಪನ್ನ ಸ್ಕೂಲ್ ಕರ್ಕೊಂಡು ಹೋಗೋದು ಬೇಡ. ಸರಿ ಸರಿ, ಇದು ತುಂಬಾ ಲೇಟ್ ಆಗಿದೆ, ಹಾಲು ಕುಡಿ ಬಾ. ಓಕೆ, ಬಾಯ್ ಬಾಯ್ ಪಪ್ಪ. ಈ ಔಟ್ಫಿಟ್ ಎಲ್ಲ ನನಗಿಷ್ಟ ಆಗ್ತಿಲ್ಲ. ಯು ಡೂ ಅಂತೆ, ನಿಮ್ಮ ಹತ್ರ ಇರೋ ಬೇರೆ ಬೇರೆ ಡಿಸೈನ್ಸ್ನೆಲ್ಲ 2 days ಆದಮೇಲೆ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಶ್ಯೂರ್ ಮೇಡಮ್. ಮ್ಯಾಮ್, ಜಯದೇವ್ ಸಾರ್ಗೆ ಸೆಲೆಕ್ಟ್ ಮಾಡಿರೋ ಔಟ್ಫಿಟ್ಸ್ ನೋಡಿ. ನಿಶಾ, ಎಷ್ಟು ಶಾಪಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ಯೋ ಮಾಡು. 6 ವರ್ಷದಿಂದ ಪೇಪರಲ್ಲಿ ಬಂದಿರೋ ಮ್ಯಾಟ್ರು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? 2 days ಬಿಟ್ಕೊಂಡು ನಿಮಗೆ ನಾನೇ ಕಾಲ್ ಮಾಡ್ತೇನೆ, ನೀವಿನ್ನೂ ಹೊಡ್ಬೋದು. ಥ್ಯಾಂಕ್ ಯು ಮೇಡಮ್. ಮದುವೆ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗೇ ನಡೀತಾ ಇದೆ. ಆದರೆ ಈ ಮದುವೆಗಿಂತ ಮುಂಚೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀವಿ? ಜೈ ಹೇಳಿದ್ದು ನಿನಗೆ ಮರ್ತೋಗಿದೆ ಅನ್ಸುತ್ತೆ. ಜೈ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾನೆ, ಮದುವೆ ಕೂಡ ಆಗ್ತಾನೆ. ಡಿಡ್ ಯು ಗೆಟ್ ಕ್ಲಿಯರ್? ನಾವಿಬ್ರು ಮದುವೆ ಆದಮೇಲೆ ನೀನೇ ಇಲ್ಲಿಂದ ಹೋದರೆ ಒಳ್ಳೇದು ಅನ್ಸುತ್ತೆ. ಈ ಪೇಪರು ನಿನ್ನ ಹತ್ರ 6 ವರ್ಷ ಹಿಂದೆ ಬಂದಿರೋ ಮ್ಯಾಟರ್, ಇದರಲ್ಲಿ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿಯವರು 6 ವರ್ಷದ ಹಿಂದೆ ನಮಗೂ ನಿಶಾಗೂ, ಐ ಮೀನ್
ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆ ಕಳಿಸಿದ್ದಾರೆ. ವೆರಿ ಸ್ಯಾಡ್. ಈ ವಿಷಯ ಜಯದೇವ್ ಮನೆಯವ್ರಿಗೆ ಗೊತ್ತಾದರೆ, ಐ ಮೀನ್ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಈ ಮದುವೆ ಆಗೋದಕ್ಕೆ ಹೇಗೆ ಬಿಡ್ತಾರೆ? ಒಬ್ಳು ಡಿವೋರ್ಸ್ ಆಗಿರೋ ಹೆಂಗ್ಸ್ನ ಮದುವೆ ಆಗ್ತಾ ಇದ್ದಾನೆ ಅಂತ ಕ್ಲಾಸ್ ತಗೋತಾರೆ. ಹೋಗ್ಲಿ, ಇನ್ ಕೇಸ್ ಇದಕ್ಕೆಲ್ಲ ಒಪ್ಕೊಂಡ್ರು ಅಂತಾನೆ ಇಟ್ಕೋ. ಆದರೆ ನಿಮ್ಮ ಫ್ಯಾಮಿಲಿಯವರೇ ನಿನ್ನ ಮನೆಯಿಂದ ಆಚೆ ಕಳಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾದರೆ ವಾಟ್ ಅಬೌಟ್ ಯುವರ್ ರೆಪ್ಯುಟೇಷನ್? ನಾನು ನಿನ್ನ ಅತ್ತಿಗೆ ಅಂತೆಲ್ಲ ಕರೆಯೋದಿಕ್ಕಾಗೋದಿಲ್ಲ. ಈ ಪೇಪರಲ್ಲಿ ಬಂದಿರೋ ಮ್ಯಾಟ್ರು ಸಚ್ಚುಗೆ ಏನಾದರೂ ಗೊತ್ತಾದರೆ ಪಾಪ ತುಂಬ ಬೇಜಾರು ಮಾಡ್ಕೊತಾನೆ ಅಲ್ವಾ? ನನ್ನ ಜೈ ಮಧ್ಯೆ ಬರೋದಿಕ್ಕೆ ನಾನ್ ಬಿಡೋದಿಲ್ಲ. ನಾನೊಬ್ಳೆ, ನನ್ನ ಫ್ಯಾಮಿಲಿನವ್ರು ಯಾರು ಇಲ್ಲ ಅಂತ ತಾನೇ ನೀನು ಇಷ್ಟೊಂದು ಹಾರಾಡ್ತಿರೋದು. ಈ ನಿಶಾ ಗೆಲ್ಲೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇಷ್ಟೊಂದು ಫೋನ್ ಮಾಡಿದ್ರು ಯಾಕೆ ಬಿಸಿ ಬರ್ತದೆ? ಅರು, ಪಿಕಪ್ ದ ಕಾಲ್, ಪಿಕಪ್ ದ ಕಾಲ್. ಕೃತಿಕಾ ಮೇಡಮ್, ಮಹೇಶ್ ಸರ್ ಇಸ್ ಕಾಲಿಂಗ್ ಯು. ನಾನು ಹಾಫ್ ಅನ್ ಅವರ್ ಆದ್ಮೇಲೆ ಬರ್ತೀನಿ ಅಂತ ಹೇಳ್ರಿ. ಮಧು, ನೀವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ. ಓಕೆ. ಏನು ಇವಳು ಇಷ್ಟೊಂದು ಟೆನ್ಷನ್ ಇದ್ದಾಳಲ್ಲ? ಇನ್ನೇನು ಮಾಡ್ತಾಳೆ? ರಿಜಿಸ್ಟ್ರ್ ಮ್ಯಾರೇಜ್ ಆಗುವಾಗ ಯಾರೋ ಅಬ್ಜೆಕ್ಟ್ ಮಾಡಿದ್ರು, ಅದಕ್ಕೆ ತುಂಬ ಸಿಟ್ಟಾಗಿದ್ದಾಳೆ. ಇಂಥ ಟೈಮಲ್ಲಿ ಮನಸ್ಸು ಕಂಟ್ರೋಲಲ್ಲಿರೋದಿಲ್ಲ. ಪಾಪ ಮನಸ್ಸಿಗೆ ತುಂಬ ನೋವು ಮಾಡ್ತಾರೆ. ಜೈ ಸರ್, ನೀವು ಬೇಕಿದ್ರೆ ಮುಲಾಮ್ ಹಚ್ಚಬಹುದು, ಟ್ರೈ ಮಾಡಿ. ಟ್ರೈ ಮಾಡೋಣ ಉದಯ್, ಯಾಕೆಂದರೆ ಅವಳು ನನ್ನ ಹುಡುಗಿ ಅಲ್ವಾ. ಐ ಮೀನ್ ನನ್ನ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅಂತ ಹೇಳಿದೆ ಅಷ್ಟೇ. ಅರ್ಥ ಆಯ್ತು ಬಿಡಿ. ನಾನು ಫೋನು ರಿಸೀವ್ ಮಾಡೋಕ್ಕಾಗಲ್ವ ಅವನಿಗೆ? ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ದಾನೋ ಏನೋ. ಶಿಟ್. ನಿನ್ನ ನಿಜವಾದ ಬಣ್ಣ ಏನು ಅಂತ ತೋರಿಸ್ಬಿಟ್ಟಿಯಲ್ಲ. ನೀನು ಈ ರೀತಿ ಎಲ್ಲ ಮಾಡಿದ್ರೆ ನಾನು ನಿನ್ನ ಮಾತು ಕೇಳ್ತೀನಿ ಅನ್ಕೊಂಡಿದ್ಯಾ? ನೆವರ್. ಕನ್ಸಲ್ಲೂ ಆ ರೀತಿ ಯೋಚನೆ ಮಾಡಬೇಡ. ನಿನಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಅಂದಮೇಲೆ ನನಗೆ ರಾಖಿ ಯಾಕೆ ಕಳಿಸ್ದೆ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಮಾತನ್ನ ಇವತ್ತಲ್ಲ ಯಾವತ್ತೂ ಕೇಳಲ್ಲ. ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋದು ಮೊದಲು ನಿಲ್ಲಿಸು. ನನ್ನಿಂದ ಆದಷ್ಟು ದೂರ ಇದ್ರೆ ನಿನಗೆ ಒಳ್ಳೇದು. ನೀನು ನನ್ನ ಅಕ್ಕ ಅಲ್ಲ, ನೀನು ನನ್ನ ಪಾಲಿಗೆ ಸತ್ತು ತುಂಬಾನೇ ವರ್ಷ ಆಯ್ತು. ಅಯ್ಯೋ ಕೃತಿದು 10 ಮಿಸ್ ಕಾಲ್ಸ್ ಇದೆ. ಸಾರಿ ಕೃತಿ. ಚಿತ್ತಿ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸೂರ್ಯ, ವಿಷಯ ನಿಂದಲ್ಲ. ನೀನು ನಮ್ಮ ಅಕ್ಕನ ಫ್ಯಾಮಿಲಿಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ ಅಂತ ನನಗೆ ಗೊತ್ತು.
ನನಗೆ ಬೇಜಾರಾಗಿರೋದು ಅರುಣನ ವಿಷಯದಲ್ಲಿ. ಅಲ್ಲ, ಅವನು ನಮ್ಮ ಹತ್ರ ಸುಳ್ಳು ಯಾಕೆ ಹೇಳಬೇಕಾಗಿತ್ತು? ನಾವು ಅವನ್ನ ಎಷ್ಟೊಂದು ನಂಬಿದ್ದೀವಿ ಗೊತ್ತಾ? ಅವನಿಗೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ? ಇವತ್ತು ಅವನು ತನ್ನ ಅಕ್ಕ ಅಮ್ಮನ ಬಿಟ್ಟು ದೂರ ಇರೋನು. ನಾಳೆ ನನ್ನ ಮಗಳಿಗೆ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲಮ್ಮ, ಅರುಣ್ ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ಅಷ್ಟೇ ಅಲ್ಲ, ಮದುವೆ ಆದ್ರೆ ನನ್ನನ್ನೇ ಆಗೋದು. ಪ್ರೀತಿ ಮಾಡುವಾಗ ಇವೆಲ್ಲ ಗೊತ್ತಾಗಲ್ಲ ಕೃತಿ. ಮದ್ವೆ ವಿಷಯ ಬಂದಾಗ ನಿಜವಾದ ಬಣ್ಣ ಗೊತ್ತಾಗೋದು. ನೀನು ಚೆನ್ನೈ ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಂದೆ. ನಾನು ಅದಕ್ಕೆ ಬೇಡ ಅನ್ನ. ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತೀನಿ ಅಂದೆ. ನಾನು ಅದಕ್ಕೂ ಬೇಡ ಅಂತ ಹೇಳಿಲ್ಲ. ಆದ್ರೆ ಈಗ ಅವನ ಫ್ಯಾಮಿಲಿಯವರೇ ಮದುವೆಗೆ ವಿರೋಧ ಮಾಡ್ತಾ ಇದ್ದಾರೆ. ಈಗ ನಾನೇನ್ ಮಾಡ್ಬೇಕು ಹೇಳು? ಸರಿಯಾಗಿ ಹೇಳಿದ್ರಿ ಅಮ್ಮ. ನೀವು ದೊಡ್ಡವರು, ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ಸರಿಯಾಗೇ ಇರುತ್ತೆ. ಅದ್ರ ವಿರುದ್ಧ ನಾನೇ ಆಗಲಿ ಕೃತಿ ಆಗಲಿ ಯಾವತ್ತೂ ಮಾತಾಡೋದಿಲ್ಲ. ಅಮ್ಮ, ನನಗೆ ಕ್ಷಮಿಸ್ಬಿಡಿ. ನಿನ್ನೆ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ. ನಾನು ಆ ಥರ ಮಾತಾಡಬಾರ್ದಾಗಿತ್ತು. ನಿಮಗೆ ಈ ಮದುವೆ ವಿಚಾರದಲ್ಲಿ ತುಂಬಾ ಕನ್ಫ್ಯೂಸ್ ಆಗಿರಬೇಕು. ಇಬ್ರು ಪ್ರೀತಿಲಿದ್ದಾಗ ಪ್ರಪಂಚನೇ ಮರಿತಾರಂತೆ. ಕುಟುಂಬನೇ ಇಲ್ದೇ ಇರೋನು ನನ್ನ ಮಗಳನ್ನ ಹೇಗೆ ಸುಖವಾಗಿ ನೋಡ್ಕೊಂತೇನೆ ಅಂತ ನಿಮ್ಗೆ ಅನ್ಸ್ತಿರ್ಬೋದು. ಅಮ್ಮ, ನಾನು ಮೊದಲನೇ ಸತಿ ಕೃತಿನ ಮೀಟ್ ಮಾಡಿದಾಗ ನನ್ನ ಫ್ಯಾಮಿಲಿ ಅಂತ ನಾನು ಇವ್ರನ್ನೇ ತೋರಿಸಿದ್ದು. ಇವರೇ ನನ್ನ ಬ್ರದರ್. ಅಂಕಲ್ ಆಂಟಿನೇ ನಮ್ಮ ಅಪ್ಪ ಅಮ್ಮ. ಈಗಲೂ ನಾನು ಅದನ್ನೇ ಹೇಳ್ತಿದ್ದೀನಿ, ಇವರೇ ನನ್ನ ಫ್ಯಾಮಿಲಿ ಅಮ್ಮ. ನೀವು ಆಗ್ಲೇ ಹೇಳಿದ್ರಿ ಇವನ್ ಕೃತಿನ್ ಬಿಟ್ಟು ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಅಂತ. ಅಮ್ಮ, ಇವಳನ್ ಬಿಟ್ಟು ನಾನು ದೂರ ಹೋದ್ರೆ ನಾನು ಬದುಕದೇ ಇಲ್ಲ ಅಮ್ಮ, ಸತ್ತು ಹೋಗ್ಬಿಡ್ತೀನಿ. ನಿಮ್ಗೆ ಧೈರ್ಯವಾಗಿ ಒಂದು ಭರವಸೆ ಕೊಡ್ತೀನಮ್ಮ. ನನ್ನ ಕೃತಿ ಮಧ್ಯೆ ಯಾರು ಬರೋದಿಲ್ಲ, ಯಾರನ್ನೂ ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ನೀವು ಕೃತಿನ ನನಗೊಪ್ಸಿದ್ರೆ ನನ್ನ ಕೊನೆ ಉಸಿರಿರೋವರೆಗೂ ಅವಳಿಗೆ ಚೆನ್ನಾಗಿ ನೋಡ್ಕೊಂತೀನಿ. ಪ್ಲೀಸ್ ಅಮ್ಮ, ನಾನು ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನಗೆ ಅವಳನ್ನ ಕೊಟ್ಟು ಮದ್ವೆ ಮಾಡ್ತೀರಾ? ಪ್ಲೀಸ್ ಅಮ್ಮ.
ಉಷಾ ಚಿತ್ತಿ, ಅರುಣ್ ಜೊತೆ ನಾವಿದ್ದೀವಿ, ನಮ್ಮ ಇಡೀ ಫ್ಯಾಮಿಲಿನೇ ಇದೆ. ನಮ್ಮವ್ವ ನಮ್ಮಪ್ಪಯ್ಯ ನಿಮ್ಮ ಮಗಳನ್ನ ತಮ್ಮ ಮಗಳು ಅಂತ ನೋಡ್ಕೊತಾರೆ. ಇವ್ರ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಆಶೀರ್ವಾದ ಮಾಡಿ ಪ್ಲೀಸ್. ನೀನು ನಮ್ಮ ಕೃತಿನ ತುಂಬಾ ಪ್ರೀತಿಸ್ತೀಯ? ಈ ಪ್ರೀತಿ ಕೊನೆಯವರೆಗೂ ಹೀಗೆ ಇರಬೇಕು, ಸರಿನಾ? ಅಮ್ಮ, ನಾನು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅಳ್ಬಾರ್ದು ಮಗ, ಕಣ್ಣೀರು ಒರೆಸ್ಕೊ. ನಮ್ಮ ಮಕ್ಕಳ ಮದುವೆಯ ಡಾಮ್ ಡೂಮ್ ಅಂತ ಮಾಡವ. ಅದ್ ಯಾರು ಮದ್ದಿಗೆ ಬರ್ತಾರೆ ಅಂತ ನಾನು ನೋಡೇ ಬಿಟ್ಟು. ಅಯ್ಯೋ ಸಾಹೇಬ್ರೆ, ಏನ್ ಒಳ್ಳೆ ಹಿಂಗ್ ಕೂತ್ಕೊಂಡ್ಬಿಟ್ಟು ಚಕ್ಲಿ ಬಾಕ್ಲಿ ಹಾಕೊಂಡು ಸ್ವೀಟ್ ತರಿಸಿ. ಕೃತಿ ಹಿಂಗ್ ವಾ. ಬನ್ನಿ ಒಂದು ನಿಮಿಷ, ಬನ್ನಿ. ಏನ್ ವಿಷಯ? ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಅಲ್ಲೆಲ್ಲ ಇದ್ರಲ್ವಾ, ಅದಕ್ಕೆ ಇಲ್ಲಿ ಕರೆದೆ. ನೀವು ಉಷಾ ಚಿತ್ತಿನ ಒಪ್ಸಿದ ರೀತಿ ನನಗಿಷ್ಟ ಆಯಿತು. ಅರುಣ್ ಎಷ್ಟು ಜೆನ್ಯೂನಾಗಿ ಹ್ಯಾಂಡಲ್ ಮಾಡ್ದ ಅಲ್ವಾ? ನಾವೆಲ್ಲ ಮದುವೆಯಾಗಿ ಇಷ್ಟೊಂದು ಕಷ್ಟಪಡ್ತಾ ಇಲ್ವಾ, ಅವ್ನು ಮಾತ್ರ ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ಮದುವೆ ಮಾಡಿಸ್ತಿರೋದು. ತಲೆನೋವೇನು ಅಂತ ಈಗ ಗೊತ್ತಾಗಲ್ಲ, ಮದುವೆ ಆದ್ಮೇಲೆ ಗೊತ್ತಾಗತ್ತೆ. ಆದರೂ ಇಟ್ ವಾಸ್ ಅ ಹಾರ್ಟ್ ಟಚಿಂಗ್ ಮೂಮೆಂಟ್. ನಂಗೆ ತುಂಬ ಇಷ್ಟ ಆಯ್ತು. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಮುಗಿತಾ ನಿಂದು? ಅರೆ, ನಾನೇ ನಿಮ್ಮನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನ. ನಾನು ಕುಕಿಂಗ್ ಕ್ಲಾಸಸ್ಗೆ ಹೋಗ್ಬೇಕು ಗೊತ್ತಾ? ಒಟ್ನಲ್ಲಿ ನಾನ್ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ನೀನು ಕುಕಿಂಗ್ ಕ್ಲಾಸ್ಗೆ ಹೋಗ್ತಿದ್ಯಾ? ಇರ್ಲಿ, ಆದ್ರೆ ನೀನ್ ಮಾಡೋ ಅಡುಗೆನ ನಾನು ಟಚ್ ಕೂಡ ಮಾಡಲ್ಲ. ಅದ್ ಹೇಗ್ ಟಚ್ ಮಾಡಲ್ಲ ಅಂತ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರೆ ಕಾವೇರಿ ಮೇಡಮ್. ಹಾಯ್ ಶ್ರಾವಣಿ, ಹೇಗಿದ್ಯಾ? ಐ ಆಮ್ ಫೈನ್. ನಿನ್ನೆ ನಿನ್ನ ಕ್ಲಾಸ್ ಮಿಸ್ ಮಾಡ್ಕೊಂಡೆ. ಹೌದು, ಆಕ್ಚುಲಿ ಏನಾಯ್ತು ಅಂದ್ರೆ. ಹಲೋ ಕಾವೇರಿ ಮೇಡಮ್. ನೀನು ಅನಿತಾ ಅಲ್ವಾ? ಹೌದು. ಶ್ರಾವಣಿ, ಇವಳು ನಿನ್ನೆ ಅಷ್ಟೇ ಕುಕಿಂಗ್ ಕ್ಲಾಸಿಗೆ ಜಾಯ್ನ್ ಆದ್ಲು. ನನ್ನ ಹೊಸ ಸ್ಟೂಡೆಂಟ್ ಅನಿತಾ ಅಂತ. ಇವಳು ಶ್ರಾವಣಿ ಅಂತ, ನನ್ನ ಫೇವ್ರೆಟ್ ಸ್ಟೂಡೆಂಟ್. ಹಲೋ, ನೈಸ್ ಟು ಮೀಟ್ ಯು. ಅಂತೂ ನೀನ್ ಫೈನಲಿ ಕುಕಿಂಗ್ ಕ್ಲಾಸಿಗೆ ಸೇರ್ಕೊಂಡೆ. ಕುಕಿಂಗ್ ಕ್ಲಾಸಿಂದ ಹೆಲ್ಪ್ ಆದ್ರೆ ಸಾಕು ಮೇಡಮ್. ಯಾಕನಿತಾ, ಎನಿ ಪ್ರಾಬ್ಲಮ್? ಲೈಫಲ್ಲಿ ಎಮೋಷನಲ್ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ, ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಜಾಯ್ನ್ ಆಗಿದ್ದೀನಿ. ಯಾ, ಡೋಂಟ್ ವರಿ. ಈ ಕುಕಿಂಗು ಒಂಥರ ಥೆರಪಿನೇ. ಡೆಫಿನೆಟ್ಲಿ ನಿಂಗೆ ಹೆಲ್ಪ್ ಆಗುತ್ತೆ, ಐ ಆಮ್ ವೆರಿ ಶ್ಯೂರ್. ನೀವಿಬ್ರು ರೆಸಿಪಿ ಬುಕ್ನ ಕಲೆಕ್ಟ್ ಮಾಡ್ಕೊಂಡ್ರಾ? ಓ ಶಿಟ್, ನಾನು ಮರ್ತೇ ಹೋದೆ, ತಗೊಂಡ್ ಬರ್ತೀನಿ. ಶ್ರಾವಣಿ, ನಾನು ತಗೊಂಡಿದ್ದೆ ಲಾಸ್ಟ್ ಬುಕ್. ನಿಮಗೆ ರೆಸಿಪಿ ಬುಕ್ ಸಿಗಲ್ಲ. ಓ ಸಾರಿ ಶ್ರಾವಣಿ, ನನ್ನ ಅಸಿಸ್ಟೆಂಟು ಕೌಂಟಿಂಗಲ್ಲಿ ತಪ್ಪು ಮಾಡಿರ್ಬೇಕು. ಶ್ರಾವಣಿ,
ನೀನ್ ನನ್ ಬುಕ್ ತಗೋ, ನನಗ್ ಬೇಕಾದ್ರೆ ನಾನು ನಾಳೆ ತಗೋತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ಬೇಡ. ನಾನು ಸುಮ್ಮನೆ ಟೈಮ್ ಪಾಸ್ ಕಲಿತಾ ಇದ್ದೀನಿ, ಇದ್ರಲ್ಲಿ ಫಾರ್ಮಾಲಿಟೀಸ್ ಏನಿದೆ? ತಗೋ ತಗೋ ನೀನು. ಒಂದು ಕೆಲಸ ಮಾಡೋಣ, ನಾನೇ ಇದ್ರ ಫೋಟೋ ಕಾಪಿ ತಗೋತೀನಿ, ಓಕೆನಾ? ಓಕೆ.